ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಎಲ್ರೂ ಬರೆಯೋದ್ ನಿಲ್ಸಿ. ಸಾಕು 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 ಸಾಕು. ಸಾಕು, ಕೊಡಿ ಕೊಡಿ ಕೊಡಿ. ನಿಮ್ ಪತ್ರಿಕೆ ಕೊಡಿ, ಬನ್ನಿ ಬೇಗ. ಪ್ರಶ್ನೆ ಪತ್ರಿಕೆ ನೀವೇ ಇಟ್ಕೊಳ್ಳಿ. ಬಾರೋ, ಬೇಗ ಬಾರೋ. ಭೀಮಾ, ಔಷಧಿ ಹಚ್ಕೋ. ನಾನು ನನ್ನ ಜೀವನದಲ್ಲೇ ಮೊದಲನೇ ಸಲ ಒಬ್ಬ ಶಿಷ್ಯ ಅಳತಾ ಪರೀಕ್ಷೆ ಬರೆಯೋದನ್ನ ನೋಡ್ತಾ ಇರೋದು. ಆದರೆ ಆ ಕಣ್ಣೀರು ಪರೀಕ್ಷೆ ಭಯದಲ್ಲಿ ಬರ್ತಿರೋದಲ್ಲ, ನೋವು, ಅವಮಾನ, ಕಷ್ಟಗಳಿಂದ ಬರ್ತಿರೋದು. ಈ ನೋವನ್ನ ಯಾವತ್ತೂ ಮರಿಬೇಡ ಭೀಮಾ. ಯಾಕಂದ್ರೆ ಈ ನೋವಿನ ಬೀಜ ಸಾಧನೆಯ ಮಣ್ಣಿಗೆ ಬಿದ್ದು ಒಳ್ಳೆ ಫಲ ಕೊಟ್ಟು ಭವಿಷ್ಯನೇ ಬದಲಾಯಿಸತ್ತೆ. ಮೊದಲು ಔಷಧಿ ಹಚ್ಕೋ. ಹಚ್ಚಿ ಹಚ್ಚಿ ಔಷಧಿ ಹಚ್ಚಿಸ್ಕೋ ಭೀಮ್ರಾವ್. ನೀನೇನೋ ಒಂದು ಡೈರಿ ಬರಿತಿದ್ಯಂತೆ. ಮುಂದಿನ ಸಲ ಡೈರಿ ಬರೆಯುವಾಗ ನಾನು ಹೇಳ್ದಂಗೆ ಬರಿ. ಇಲ್ಲಿ ನಿನ್ನನ್ನು ನೀನು ಬಹಳ ಬುದ್ಧಿವಂತ, ತುಂಬಾ ತಿಳುವಳಿಕಸ್ತ ಅನ್ಕೊಂಡಿರ್ಬೋದು. ಆದರೆ ಜನರಿಗೆ ನೀನು ಅಪ್ರಯೋಜಕ ಅಂತ ಗೊತ್ತಿದೆ. ಈ ಜನ ಮನಸ್ಸು ಮಾಡಿದ್ರೆ ನಿನ್ನ ಯಾವಾಗ ಬೇಕಾದ್ರೂ ಒದ್ದು ಸಾಯಿಸ್ಬೋದು. ಇದನ್ನ ಖಂಡಿತ ನಾನು ಡೈರಿಲಿ ಬರಿತೀನಿ. ಸ್ನಾತಕೋತ್ತರದ 2ನೇ ಪರೀಕ್ಷೆ, ನೋವಿಗರ್ಪಣೆ. ಆದ್ರೆ ಒಳ್ಳೇದಾಯ್ತು ನಿಮ್ಮಲ್ಲಿ ಯಾರೋ ನನಗೆ ಡಸ್ಟರಲ್ಲಿ ಹೊಡೆದಿತ್ತು. ಇಲ್ಲಿ ಕಾಲೇಜಲ್ಲಿ ನಾನು ನೋವು ಅನುಭವಿಸ್ತಿದ್ರೆ ನನ್ನ ಹೆಂಡತಿ ರಮಾ ಅಲ್ಲಿ ಆಸ್ಪತ್ರೆಯಲ್ಲಿ ನೋವು ಅನುಭವಿಸ್ತಿದ್ದಾಳೆ. ಆದ್ರಿಂದ ಗುರುಗಳೇ, ಇವತ್ತಿನ ಪರೀಕ್ಷೆನ ನಾವಿಬ್ರು ನೋವಿನಲ್ಲೇ ಎದುರಿಸ್ತೀವಿ. ಕ್ಷಮಿಸಿ ಗುರುಗಳೇ. ರಮಾ ಸರಿ ಹೋಗಿರೋದನ್ನ ನಾನು ನೋಡೋವರೆಗೂ ನಾನು ಈ ಔಷಧಿ ಹಚ್ಕೊಳ್ಳಲ್ಲ. ಸರ್,
ನಿಮ್ಮ ಈ ಶಿಷ್ಯ ದೊಡ್ಡ ದೊಡ್ಡ ಮಾತಾಡಿದ್ರೆ ತಾನು ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ಅಂದ್ಕೊಂಡಿದ್ದಾನೆ. ಆದರೆ ಹಾಗಾಗೋದಿಲ್ಲ. ನೀನು ಹೊರಡು. ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಇನ್ನೊಬ್ಬರ ದೊಡ್ಡ ದೊಡ್ಡ ಮಾತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮನಸ್ಸಲ್ಲಿ ಸ್ವಲ್ಪನಾದರೂ ಪ್ರೀತಿನ ಉಳಿಸ್ಕೊಂಡಿರ್ಬೇಕಾಗತ್ತೆ. ತಿಳಿತಾ? ಇಲ್ಲ ಅಲ್ವಾ? ನಿಮಗರ್ಥ ಆದ್ರೆ ಸಾಕು. ಸರ್, ನೀವೇನೋ ಶಿಕ್ಷಕರು, ನಾನು ಬರೀ ಗುಮಾಸ್ತ. ನನಗೇ ಅದು ಅರ್ಥ ಆಗತ್ತೆ. ಈ ಭೀಮರಾವ್ ಮುಂದೊಂದಿನ ಈ ಕಾಲೇಜ್ಗೆ ದೊಡ್ಡ ಹೆಸರು ತರ್ತಾನೆ. ಈ ಭೀಮನಿಂದಾಗಿ ನಮ್ಮ ಕಾಲೇಜ್ ಹೆಸರನ್ನ ಎಲ್ಲರೂ ನೆನ್ಪಿಟ್ಕೊಳ್ಳೋ ದಿನ ಬಂದೇ ಬರುತ್ತೆ. ರಮಾ, ಈಗ ಪರವಾಗಿಲ್ವಾ? ಹೀಗೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಹೊಟ್ಟೆ ನೋವು ಯಾಕೆ ಬಂತು? ಗೊತ್ತಿಲ್ಲ ಅಕ್ಕ. ಹೊಟ್ಟೆ ನೋವು ಯಾವಾಗ ಶುರು ಆಯ್ತು? ನೆನ್ನೆ ರಾತ್ರಿ ಊಟ ಮಾಡಿ ಒಳಗೆ ಹೋದ ತಕ್ಷಣ ಶುರುವಾಯ್ತು. ನೀನು ವಿಶ್ರಾಂತಿ ತಗೋ. ರಮಾ, ಹೊಟ್ಟೆ ನೋವು ಕಮ್ಮಿ ಆಯ್ತಾ ರಮಾ? ಹಾ, ಚೆನ್ನಾಗಿದ್ದೀನಿ. ಪರೀಕ್ಷೆ ಹೇಗ್ ಬರೆದ್ರಿ? ಅಲ್ಲ, ಇದೇನು ಹಣೆ ಮೇಲೆ ರಕ್ತ ಬರ್ತಿದೆ? ನೀನ್ ಮಲಗಿರು. ನೋಡು ರಮಾ, ಈ ಜಗತ್ತಿನಲ್ಲಿ ಎಲ್ಲರೂ ನಿಂತರ ಇರಲ್ಲ. ನನ್ನ ಪರೀಕ್ಷೆಗೋಸ್ಕರ ನೀನ್ ನೋವು ನೋಡ್ಕೊಂಡ್ರೆ ಏನ್ ಕೆಲವರಿದ್ದಾರೆ ನಾನು ಪರೀಕ್ಷೆ ಬರಿಬಾರ್ದು ಅಂತ ನನಗೆ ನೋವು ಕೊಡ್ತಾರೆ. ಬಿಡು, ಸಣ್ಣ ಗಾಯ ಅಷ್ಟೆ, ಜಾಸ್ತಿ ಏನಿಲ್ಲ. ಭೀಮ್ ಬಾವ, ರಮಾ, ನೀವಿಬ್ರು ಮಾತಾಡ್ತೀರಿ. ನಾನು ಲಕ್ಷ್ಮಿ ಹೋಗಿ ಡಾಕ್ಟ್ರ್ ಹತ್ರ ಮಾತಾಡ್ಕೊಂಡು ಬರ್ತೀವಿ. ರಮನ್ ನಾವು ಮನೆ ಕರ್ಕೊಂಡು ಹೋಗ್ಬೋದಾ ಅಂತ. ಹಾ, ಕೇಳ್ಕೊಂಡು ಬರ್ತೀವಿ. ಬಾ. ಮಲ್ಗಿರು. ಹೇಳೀಗ, ಹೇಗಿದ್ಯಾ ನೀನು? ಈಗ ಸ್ವಲ್ಪ ಪರವಾಗಿಲ್ಲ. ನೀವು ಪರೀಕ್ಷೆ ಹೇಗ್ ಬರೆದ್ರಿ? ಪರೀಕ್ಷೆ ಚೆನ್ನಾಗೇ ಬರ್ತಿದ್ದೀನಿ. ರೀ, ನೀವು ನನ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಯಾಕೆ? ನನ್ನ ಹೆಂಡ್ತಿ ರಮಾ ನೀನು. ಈ ತರ್ಕ ಹೆಚ್ಚು ದಿನ ನಡೆಯಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ. ನಿಮ್ ಗುರಿ ತುಂಬಾ ದೊಡ್ಡದು. ಜನರಿಗೆ ಒಳ್ಳೆ ದಾರಿ ತೋರಿಸ್ಬೇಕು ಅಂತಿದ್ದೀರಾ. ಜನರಿಗೆ ಕಷ್ಟ ಸುಖಕ್ಕಾಗಬೇಕು ಅಂತಿದ್ದೀರಾ. ಇದಕ್ಕೆಲ್ಲ ನೀವು ನನ್ನಿಂದ ದೂರ ಇರಬೇಕಾಗುತ್ತೆ. ನೀವು ನನ್ನಿಂದ ದೂರ ಇದ್ದಾಗ ನನಗೆ ನೋವು ಕಷ್ಟ ಏನೇ ಬಂದರೂ ನನಗೋಸ್ಕರ ನೀವು ಎಲ್ಲೂ ನಿಲ್ಲಲ್ಲ ತಾನೆ. ಹಾಗೆ ನೀವೆಲ್ಲೂ ನಿಂತ್ಕೊಳ್ಳಬಾರ್ದು. ಅದಕ್ಕೆ ಹೇಳ್ತಿದ್ದೀನಿ. ತಪ್ಪೇನಾದ್ರೂ ಹೇಳಿದ್ನಾ? ಸರಿನೇ ಹೇಳ್ದೆ. ಅದಕ್ಕೆ ನೀವು ನನ್ನ ನೋವಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ನಿನ್ನ ಮಾತು ಸರಿನೋ ತಪ್ಪ ಗೊತ್ತಿಲ್ಲ, ಆದ್ರೆ ನಾನು ಒಂದು ಮಾತನ್ನು ನೆನಪಲ್ಲಿಟ್ಕೊ. ನೀನು ನನ್ನ ಶಕ್ತಿ, ನೀನು ನನ್ನ ಸ್ಫೂರ್ತಿ, ನೀನು. ನನಗೆ ಬೇರೆ ಏನೂ ಗೊತ್ತಿಲ್ಲ. ಭೀಮನ್ ಪರೀಕ್ಷೆಗೆ ಸ್ವಲ್ಪನಾದ್ರೂ ಹೊಡೆತ ಬಿದ್ದಿರಬೇಕು. ಪ್ರೀತಿಸೋ ಹೆಂಡತಿ ಒದ್ದಾಡ್ತಿರುವಾಗ ಶಾಂತವಾಗಿ ಏಕಾಗ್ರತೆಯಿಂದ ಪರೀಕ್ಷೆ ಬರ್ದಿರೋದಿಕ್ಕಂತೂ ಸಾಧ್ಯ ಇಲ್ಲ.
ಅಂಕ ಅಂತೂ ಖಂಡಿತ ಕಮ್ಮಿ ಬಂದಿರತ್ತೆ. ಈ ಪರೀಕ್ಷೆಯಲ್ಲಿ ಭೀಮ ಫೇಲ್ ಆದ್ರೆ ಸಾಕು. ರಮ್ಮನ್ ಊಟದಲ್ಲಿ ಮದ್ದು ಹಾಕಿರೋದು ನೀವೇ ಹಾಗಾದ್ರೆ. ಏನ್ ಸಾಕ್ಷಿ ಇದೆ ನಿನ್ನ ಹತ್ರ? ರಮ್ಮಂಗೆ ನಾನು ಮದ್ದು ಹಾಕಿದ್ದೀನಿ ಅಂತ ಹೇಳೋದಿಕ್ಕೆ? ಅಂದ್ರೆ ನೀವಿನ್ನೂ ನಿಮ್ ನರಿ ಬುದ್ಧಿ ಬಿಟ್ಟಿಲ್ಲ, ಅದಕ್ಕೆ ನೀವು ಸಿಕ್ಕಾಕೊಂಡಿದ್ದೀರಾ. ಏನ್ ಮಾತಾಡ್ತಿದ್ಯಾ ನೀನು? ಸಿಕ್ ಹಾಕೊಳ್ಳಕ್ಕೆ ಏನಿದೆ? ಇದೆ, ಸಂಚ್ ಮಾಡ್ದವ್ರು ಮಾತ್ರ ನಾವು ಕೇಳೋಕ್ಕೂ ಮುಂಚೆನೆ ಸಾಕ್ಷಿ ಇದ್ಯಾ ಅನ್ನೋದು. ತಪ್ಪು ಮಾಡದೇ ಇರೋರು ನಾನ್ಯಾಕೆ ಮಾಡಲಿ ಅಂತ ಮರು ಪ್ರಶ್ನೆ ಮಾಡ್ತಾರೆ. ಪಾಪ ರಮ ಯಾವುದೋ ಮತ್ತಿಂದು ಹೊಟ್ಟೆ ನೋವು ಅಂತ ಆಸ್ಪತ್ರೆ ಸೇರಿದಾಳೆ. ನೋಡು, ನಿನ್ನಷ್ಟು ಬುದ್ಧಿ ಏನೂ ಇಲ್ಲ ನನಗೆ. ನೀನೇನು ಪೊಲೀಸ್ ಅಧಿಕಾರಿನೂ ಅಲ್ಲ. ನಿನ್ನೆಲ್ಲ ಅನುಮಾನಗಳಿಗೆ ನಾನು ಉತ್ತರ ಕೊಡೋದಿಕ್ಕೆ. ಅತ್ತೆ, ನೀವೇನು ಅಂತ ಚೆನ್ನಾಗಿ ಗೊತ್ತು ನನಗೆ. ರಮ್ಮ ಊಟದಲ್ಲಿ ನೀವೇ ಏನೋ ಮದ್ದು ಹಾಕಿರ್ತೀರ. ನಾವೆಲ್ಲರೂ ಊಟ ಮಾಡೋ ಹೊತ್ತಲ್ಲಿ ಹೊರಗೆ ಮಂಚ ಎಣ್ಣ ಬೆಂಕಿ ಹಚ್ಚಿದ್ರು. ಅವಾಗ ನಾವೆಲ್ಲರೂ ಹೊರಗೆ ಓಡಿದ್ವಿ. ಆದ್ರೆ ನೀವು ಆಮೇಲೆ ಹೊರಗೆ ಬಂದ್ರಿ. ಆದ್ರೆ ನಾನು ಯಾರ ಹತ್ರನೂ ಹೇಳಿಲ್ಲ ಇದ್ರ ಬಗ್ಗೆ. ಯಾಕಂದ್ರೆ ನಿಮ್ ಮಾತು ನಿಜ. ನೀವು ತಪ್ಪು ಮಾಡಿದ್ದೀರಾ ಅಂತ ಸಾಬೀತು ಮಾಡೋದಿಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಆದ್ರೆ ಅತ್ತೆ, ಮುಂದಿನ ಸಲದಿಂದ ಎಚ್ಚರವಾಗಿರಿ. ಸಾಕ್ಷಿ ಸಮೇತ ಹಿಡಿದ್ರೆ ಮಾತ್ರ ನಾನು ನಿಮ್ಮನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಇವತ್ತು 2ನೇ ಪರೀಕ್ಷೆ ಮುಗಿದೋಯ್ತು. ನಾಳೆ 3ನೇ ಪರೀಕ್ಷೆ. ಇಲ್ಲಿವರೆಗೂ ನಾವು ಏನು ಮಾಡೋಕ್ಕಾಗ್ಲಿಲ್ಲ. ಹಿಂಗೆ ಬಿಟ್ರೆ ಭೀಮರಾವ್ ಎಲ್ಲಾ ಪರೀಕ್ಷೆನೂ ಪಾಸ್ ಮಾಡ್ಕೊಂಡು ಅವನು ಎಲ್ರಿಗೂ ಲಡ್ಡು ಕೊಡೋದನ್ನ ನಾವು ಕಣ್ಣಾರೆ ನೋಡ್ಬೇಕಾಗುತ್ತೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅಪ್ಪ. ನನ್ ಕೇಳೋದಾದ್ರೆ ಭೀಮನ್ ಮನೆಯಿಂದ ಎತ್ತಾಕೊಂಡು ಬಂದು 3 ಗಂಟೆ ಕೂಡಾಕ್ಬಿಟ್ರೆ ಪರೀಕ್ಷೆ ಕತೆ ಮುಗೀತು. ಮಂಚ ಎತ್ಕೊಂಬರೋದು ಸುಲಭ ಆಗಿತ್ತು, ಭೀಮರಾವ್ನಲ್ಲ. ಅಪ್ಪ, ಭೀಮರಾವ್ನ ತಲುಪೋದಕ್ಕೆ ಸಾಕಷ್ಟು ಜನರನ್ನು ದಾಟಬೇಕಾಗುತ್ತೆ. ಹಾಗಾದ್ರೆ ಜೀಜಪ್ಪ ಇದ್ದಾಳಲ್ಲ, ಅವಳು ಸಹಾಯ ಪಡೆದ್ರೆ ಆಯ್ತು. ಅವಳಿಗೂ ಆ ಭೀಮರಾವ್ನ ಕಂಡ್ರೆ ಅಷ್ಟಕ್ಕಷ್ಟೇ ತಾನೇ. ಆದ್ರೆ ಅಪ್ಪ, ಜೀಜಾಬಾಯಿಗೆ ಈ ಹೊತ್ತಲ್ಲಿ ವಿಷಯ ಹೇಗೆ ಮುಟ್ಸೋದು? ಆ ಕೆಲಸ ನಾನು ಮಾಡ್ತೀನಿ. ಅಲ್ಲಿಗೆ ಮುಗೀತು, ಆಯ್ತಲ್ಲ ಕೆಲಸ. ನೀವಿಬ್ರು ಹೇಗ ಮಂಚ ಇನ್ನ ಎತ್ಕೊಂಡ್ಬಂದ್ರು ಹಾಗೆ ಆ ಭೀಮರಾವ್ನು ಎತ್ತಾಕೊಂಡ್ಬನ್ನಿ. ಖಂಡಿತ ಅಪ್ಪ. ಭೀಮರಾವ್ ನಾಳಿನ ಪರೀಕ್ಷೆನ ಬರೆಯೋದಿಲ್ಲ. ತುಂಬಾ ಕತ್ಲಾಗೋಗಿದೆ. ನಾನು ಹೋಗಿ ಊಟ ತರ್ತೀನಿ ರೀ. ಅಯ್ಯೋ ಬೇಡ ಬೇಡ, ನೀನ್ ಇಲ್ಲೇ ಕೂತಿರೋ. ನಾನೇ ಹೋಗಿ ನನಗೂ ನಿನಗೂ ಇಬ್ರಿಗೂ ಊಟ ತರ್ತೀನಿ. ಅಲ್ಲ, ಯಾಕೆ? ನಾನ್ ಚೆನ್ನಾಗಿದ್ದೀನಿ. ಇರ್ಬೋದು, ನೀನ್ ಇಲ್ಲೇ ಕೂತಿರೋ, ನಾನು ಹೋಗಿ ಬರ್ತೀನಿ. ಭೀಮ್ಬಾವ, ಬನ್ನಿ ಊಟ ಮಾಡೋಣ. ನಾನು ಬರ್ತೀನಿ. ರಮ, ಹೇಳಿದ್ನಲ್ವಾ, ನೀನ್ ಸುಮ್ನೆ ಇಲ್ಲಿ ಕೂತಿರ್ಬೇಕಷ್ಟೆ. ನಾನೇ ಊಟನ ತಟ್ಟೆಗೆ ಹಾಕೊಂಡ್ಬಂದು ಇಲ್ಲೇ ತಿನ್ನಿಸ್ತೀನಿ ನಿನಗೆ. ಅಕ್ಕ, ನೀವಾದ್ರೂ ಹೇಳಿ ಇವ್ರಿಗೆ. ನಾನು ಆಗ್ಲಿಂದ ಏನೇ ಹೇಳಿದ್ರು ಇವ್ರು ಹೇಳ್ತಿದ್ದಾರೆ ಬೇಡ ಮಲ್ಕೋ ಅಂತ. ಅದಕ್ಕೆ ಇವಳಿಗೆ ಮೊದ್ಲು ಹೇಳಿ. ಅಲ್ಲ, ಇಂಥ ಸ್ಥಿತಿಲಿ ಆದಷ್ಟು ವಿಶ್ರಾಂತಿ ತಗೋ ಅಂತ ಹೇಳ್ತಾ ಇದ್ದೀನಿ. ಗಂಡನ್ ಮಾತೇ ಕೇಳಲ್ಲ ಅಂತೇಳಿ ಇವಳು. ನೀವೇ ನಿಮ್ಮ ಓರ್ಗಿತ್ತಿಗೆ ಹೇಳಿ. ನೀವ್ ನಿಮ್ ಬಾಮ ಇದ್ದಾಗ ಮೊದ್ಲು ಹೇಳಿ. ಅಕ್ಕ, ಏನಾಯ್ತು?
ಯಾಕೂ ಇಲ್ಲ. ಹಾಗೆ ಗಂಡ ಹೆಂಡತಿ ಹೀಗೆಲ್ಲ ಮುದ್ದಾಗಿ ಜಗಳ ಆಡಿದ್ರೂ ಕೂಡ ಇಷ್ಟು ಅನ್ಯೂನ್ವಾಗಿರ್ಬೋದು ಅಂತ ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬಂತು ಅಷ್ಟೆ. ಇರ್ಲಿ ಬಿಡು, ಬನ್ನಿ ಊಟ ಮಾಡೋಣ. ಹಾಗೆ ಭೀಂಬಾವ, ಎಲ್ಲಿ ತನಕ ತನ್ನ ಗಂಡ ಹೊಟ್ಟೆ ತುಂಬ ಊಟ ಮಾಡಲ್ವೋ ಅಲ್ಲಿ ತನಕ ಹೆಂಡತಿ ಆದವಳು ಊಟ ಮಾಡಲ್ಲ. ಅದಕ್ಕೆ ಅವಳು ಬರ್ಲಿ ಬಿಡಿ. ಹೇಳಿದ್ ಕೇಳಿಸ್ಕೊಂಡ್ರಾ? ಬನ್ನಿ. ಬನ್ನಿ. ಇದ್ದಕ್ಕಿದ್ದ ಹಾಗೆ ಮಾಲೀಕರು ಯಾಕೆ ನಂಗೆ ಬರಕ್ಕೆ ಹೇಳಿದ್ರು? ಕಾರಣ ಗೊತ್ತಿಲ್ಲ, ಕರ್ಕೊಂಡು ಬಾ ಅಂದ್ರಷ್ಟೆ. ನಮಸ್ತೆ ಮಾಲೀಕ್ರೆ. ನಮಸ್ಕಾರ ಮಾಲೀಕ್ರೆ. ಏನ್ ವಿಷಯ? ರಾತ್ರಿ ಇಷ್ಟೊತ್ತಲ್ಲಿ ತುರ್ತಾಗಿ ಬರಕ್ಕೆ ಹೇಳಿದ್ರಂತೆ? ಮುಖ್ಯವಾದ ವಿಷಯ ಇತ್ತು, ಅದಕ್ಕೆ ಬರಕ್ಕೆ ಹೇಳ್ದೆ. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಮನೇಲಿ ಎಲ್ರೂ ಮಲಗಿದ ಮೇಲೆ ನೀನು ನಮಗೆ ಸೂಚನೆ ಕೊಡಬೇಕು. ನಾವು ಭೀಮ್ರಾವ್ನ ಎತ್ತಾಕೊಂಡು ಹೋಗ್ತೀವಿ. ನಾಳೆ ಪರೀಕ್ಷೆ ಮುಗಿಯೋ ತನಕ ಅವನ್ನ ಕಟ್ಟಾಕಿರ್ತೀವಿ. ಭೀಮ್ರಾವ್ ಪರೀಕ್ಷೆ ಬರೀಬಾರ್ದು ನಾಳೆ. ಖಂಡಿತ. ಎಲ್ರೂ ಮನೇಲಿ ಮಲಗಿದ ಮೇಲೆ ಪಾತ್ರೆ ತೊಳೆಯೋ ನೆಪ ಮಾಡಿಕೊಂಡು ನಾನು ಮನೆಯಿಂದ ಹೊರಗೆ ಬರ್ತೀನಿ. ನೀವು ಅರ್ಥ ಮಾಡ್ಕೊಳ್ಳಿ. ಹಾ, ಅತ್ಯುತ್ತಮ. ನಾನು ಸ್ವಲ್ಪ ಬೇಗ ಹೋಗ್ಬೇಕು. ಮನೇಲೆಲ್ಲರೂ ಊಟಕ್ಕೆ ಕಾಯ್ತಿರ್ತಾರೆ. ಹೋಗ್ಬಾ. ಬರ್ತೀನಿ. ಸರ್ಸಮ್ಮ, ನಾವು ಮೊದ್ಲಿನ ಥರ ಇರೋದಕ್ಕೆ ಆಗೋದೇ ಇಲ್ವಾ? ಎಲ್ಲ ಮೊದ್ಲಿನ ಥರಾನೇ ಇದೆಯಲ್ಲ. ಬೀದಿಯವ್ರ ಮುಂದೆ ಹೊಡಿತಿದ್ಯಾ? ನಾನ್ ರಾತ್ರಿ ಹೊತ್ತು ಅಡ್ಗೆ ಮಾಡ್ತಿದ್ದೀನಿ, ಗಾಳಿನೂ ಬೀಸ್ತಿದ್ದೀನಿ. ಮತ್ತೇನ್ ಬೇಕು ಮೊದ್ಲಿನ ಥರ ಅನ್ನಕ್ಕೆ? ಅಂದ್ರೆ ಮೊದಲು ನಾವಿಬ್ರು ಒಟ್ಟಿಗೆ ಅಂಗಡಿ ನಡ್ಸ್ಕೊಂಡು ಹೋಗ್ತಾ ಇದ್ವಲ್ಲ, ಹಾಗೆ? ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಬಹಳ ಧೈರ್ಯ ಮಾಡಿ ಖುದ್ದಾಗಿ ಕೆಲಸ ಮಾಡಕ್ ಶುರು ಮಾಡಿದ್ದೀನಿ. ಮುಂದೇನು ನಾನೊಬ್ಳೆ ಕೆಲಸ ಮಾಡಕ್ ಇಷ್ಟಪಡ್ತೀನಿ. ನನ್ ಕೆಲಸ ನಾನ್ ಮಾಡ್ತೀನಿ, ನಿನ್ ಕೆಲಸ ನೀನ್. ಸತ್ಸಮ್ಮ, ಭಾಷಣ ಮಾಡಬೇಡ. ಗಂಡ ಹೇಳ್ತಿದ್ದೀನಿ, ಕೇಳು. ನಿನ್ ಕೋಪಕ್ಕೆಲ್ಲ ಹೆದರ್ಕೊಳ್ಳೋದಿಲ್ಲ ನಾನು. ಸುಮ್ನೆ ಊಟ ಮಾಡು. ನನ್ಗೆ ಊಟ ಬೇಡ. ಮಾಡ್ಬೇಡ ಬಿಡು. ನೀನ್ ಊಟ ಮಾಡಿ ನನ್ನನ್ನೇನು ಉದ್ಧಾರ ಮಾಡ್ತಿಲ್ಲ. ಊಟ ಮಾಡಲ್ಲ ಅಂದ್ರೆ ನಾಳೆಯಿಂದ ಅಡ್ಗೆನೂ ಮಾಡಲ್ಲ. ದೊಡ್ಡ ನಾಟಕಕಾರ. ಒಂದ್ ಅನ್ನ ಮಾಡಕ್ ಬರಲ್ಲ, ಊಟ ಬಿಡ್ತಾನಂತೆ. ಈ ಸಲ ಸೋಲೋಳಲ್ಲ ಮಂಚಯ್ಯ ನಾನು. ಸಂಬಂಧದಲ್ಲಿ ಗಂಡ ಹೆಂಡತಿ ಇಬ್ರು ಸಮಾನ ಅನ್ನೋದು ನಿಂಗೆ ಅರ್ಥ ಆಗ್ಬೇಕು.